2ರಿಂದ 3 ಲಕ್ಷ ರೂಪಾಯಿ ನಮ್ದು ಖರ್ಚಾಗತ್ತೆ ಖಾಸಗಿ ಕಾಲೇಜ್. ಅದ್ರಾಗ ಒಳ್ಳೆ ಮಕ್ಕಳು ನೀಟು CET ಎಕ್ಸಾಮ್ ಬರೀತಾರೆ. ಲಾಂಗ್ ಟರ್ಮ್ ಸ್ಟೂಡೆಂಟ್ಗಳು ಏನು ಮಾಡಬೇಕು ಅಂತಂದ್ರೆ ಅವ್ರಿಗೆ ತಂದೆ ತಾಯಿ ಆಘಾತಕಾರಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ತಿಳ್ಕೊಂಡ್ರೆ ಮಾಡಿ ವಿದ್ಯಾರ್ಥಿಗಳು. ದಯವಿಟ್ಟು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವೇನು ಹೇಳ್ತೀವಿ, ಇದೇ ರೀತಿ ಮುಂದುವರೆದ್ರೆ ನಾವು ಪಾರ್ಲಿಮೆಂಟ್ ಚಲೋ ಅನ್ಕೋತೀವಿ. ಈಗ ಡೆಲ್ಲಿ ಒಳಗೂ ನಮ್ಮ NSC ಕಾರ್ಯಕರ್ತರು ಹೋರಾಟ ಮಾಡತ್ತಾರೋ, ಬೆಂಗಳೂರವರೆಗೂ ಮಾಡತ್ತಾರೋ. ಮುಂದಿನ ನಿರ್ಮಾಣ ಇಲ್ಲಿ ಏನು ನಾವು ಆಯ್ಕೆ ಮಾಡಿ ಕಳಿಸಿದಂಥ ಲೋಕಸಭಾ ಅಭ್ಯರ್ಥಿ ಅಂತ ರಾಜ್ಯಸಭಾ ಅಭ್ಯರ್ಥಿಗಳು ಏನು ಮಾಡ್ಕೊಂಡಾರೋ, ಏನು ಯಾತ್ರದಾರೋ ನಮ್ಗೆ ಮುಂದಿನ ದಿನಮಾನದಾಗ ನಿಮ್ಮ ಕಚೇರಿಯನ್ನು ಮುಟ್ಟಿಗೆ ಹಾಕುವಂಥ ವ್ಯವಸ್ಥೆ ನಮ್ಮ NSC ಕಾರ್ಯಕರ್ತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಹೋರಾಟ ಯಶಸ್ವಿಯಾಗಿದೆ. ಮುಂದಿನ ಏನು ಎಕ್ಸಾಮ್ ಇಡ್ತಾರೆ ಕರೆಕ್ಟಾಗಿ ಸೂಕ್ತಾಗಿ ವಿದ್ಯಾರ್ಥಿಗಳು ನ್ಯಾಯ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಂತ ತಿಳ್ಕೊತೀನಿ.